ಅವರೆಲ್ಲ ಮಳೆ ಬರ್ತಾ ಇದೆ ಎಂಬ ಕಾರಣಕ್ಕೆ ಬೈಕ್ಗಳನ್ನ ಮರದ ಕೆಳಗೆ ನಿಲ್ಲಿಸಿಕೊಂಡು ನಿಂತಿದ್ದರು. ಆದರೆ ಹಂಪ್ಸ್ಗಳನ್ನ ತಪ್ಪಿಸಲು ಹೋದ ಬಸ್ಸು ಮರದ ಕೆಳಗೆ ನಿಂತಿದ್ದವರ ಮೇಲೆ ನುಗ್ಗಿದ್ದು ಕೂದಲೆಳೆ ಅಂತರದಲ್ಲಿ ಬೈಕ್ ಸವಾರರು ಪಾರಾಗಿದ್ದಾರೆ. ಘಟನೆಯಲ್ಲಿ ಬೈಕ್ಗಳು ಸಂಪೂರ್ಣವಾಗಿ ಜಖಂಗೊಂಡಿವೆ. ಹಾಗಿದ್ರೆ ಘಟನೆ ನಡೆದದ್ದಾದ್ರೂ ಎಲ್ಲಿ ಅಂತೀರಾ? ಇಲ್ಲಿದೆ ನೋಡಿ. ಮಳೆ ಬರ್ತಾ ಇದೆ ಎಂದು ಮರದ ಕೆಳಗೆ ನಿಂತಿದ್ದ ಬೈಕ್ ಸವಾರರು. ಹಂಪ್ಸ್ ತಪ್ಪಿಸಲು ಹೋಗಿ ಮರಗಳ ಕೆಳಗೆ ನಿಂತಿದ್ದ ಬೈಕ್ಗಳ ಮೇಲೆ ನುಗ್ಗಿದ ಬಸ್. ಕೂದಲೆಳೆ ಅಂತರದಲ್ಲಿ ಪಾರಾದ ಬೈಕ್ ಸವಾರರು. ಬೈಕ್ಗಳು ಜಖಂ. ಹೀಗೆ ನುಜ್ಜುಗುಜ್ಜಾಗಿರುವ ಬೈಕ್ಗಳು, ಅಪಘಾತದಲ್ಲಿ ಗಾಯಗೊಂಡಿರುವ ಗಾಯಾಳುಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಹೊರವಲಯದ ಬಾತಿಕೆರೆ ಬಳಿ. ಹೌದು, ಗುರುವಾರ ಸಂಜೆ ಮಳೆ ಬರ್ತಾ ಇದ್ದ ಕಾರಣ ಬೈಕ್ ಸವಾರರು ಬೈಕ್ಗಳನ್ನು ಬಾತಿಕೆರೆ ಸಮೀಪ ಮರದ ಕೆಳಗೆ ನಿಲ್ಲಿಸಿಕೊಂಡು ನಿಂತಿದ್ದರು. ಆದರೆ ದಾವಣಗೆರೆಯಿಂದ ಹರಿಹರ ಮಾರ್ಗವಾಗಿ ಹುಬ್ಬಳ್ಳಿ ಕಡೆ ಹೊರಟಿದ್ದ ಕೆಎಸ್ಆರ್ಟಿಸಿ ಬಸ್ನ ಚಾಲಕ ಬಾತಿಕೆರೆ ಬಳಿ ಇದ್ದ ಹಂಪ್ಸ್ಗಳನ್ನು ತಪ್ಪಿಸಲು ಹೋಗಿದ್ದಾನೆ. ಆಗ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಮರದ ಕೆಳಗೆ ನಿಂತಿದ್ದವರ ಮೇಲೆ ನುಗ್ಗಿದೆ. ಅದೃಷ್ಟವಶಾತ್ ಮರದ ಕೆಳಗೆ ನಿಂತಿದ್ದವರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಆದರೆ ಬೈಕುಗಳ ಮೇಲೆ ಬಸ್ ನುಗ್ಗಿದ ಪರಿಣಾಮ 3 ಬೈಕ್ಗಳು ಸಂಪೂರ್ಣವಾಗಿ ಜಖಂಗೊಂಡಿವೆ. ಬಸ್ ನುಗ್ಗಿದ ರಭಸಕ್ಕೆ 3 ಬೈಕ್ಗಳು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದ್ದು 5 ಗಾಯಗೊಂಡಿದ್ದು ಗಾಯಾಳುಗಳು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬಾತಿಕೆರೆಯ ಬಳಿ ವಾಹನಗಳು ವೇಗವಾಗಿ ಚಲಿಸಬಾರದೆಂದು ಹಂಪ್ಸ್ಗಳನ್ನು ಹಾಕಲಾಗಿದೆ. ಆದರೆ ಹಂಪ್ಸ್ಗಳನ್ನು ತಪ್ಪಿಸಲು ಹೋಗಿ ಈ ಘಟನೆ ನಡೆದಿದ್ದು ಕೂದಲೆಳೆ ಅಂತರದಲ್ಲಿ ಬೈಕ್ ಸವಾರರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಪದೇ ಪದೇ ಈ ಪ್ರದೇಶದಲ್ಲಿ ಅಪಘಾತಗಳು ನಡೆಯುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಬೇಕಿದೆ. ಒಟ್ಟಿನಲ್ಲಿ ವಾಹನಗಳ ವೇಗ ನಿಯಂತ್ರಿಸುವ ಹಂಪ್ಸ್ನಿಂದಲೇ ಇದೀಗ ಅಪಘಾತವಾಗಿರೋದು ವಿಪರ್ಯಾಸ. ಈ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.